ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ದಿನ ಆರಿ ವರ್ಕನ್ನು ಹಾಕಿ ನೀವು ನೋಡಿ ಬೇಜಾರಾಗಿರುತ್ತೆ ಅಂತೇಳಿ ಆರಿ ವರ್ಕ್ಗೆ ಇವತ್ತು ಬ್ರೇಕನ್ನು ಕೊಟ್ಟು ನಾನು ಟೈಲರಿಂಗನ್ನು ಹೇಳ್ಕೊಡ್ತಿದ್ದೀನಿ. ಟೈಲರಿಂಗಲ್ಲಿ ಏನು ಹೇಳ್ಕೊಡ್ತಿದ್ದೀನಿ ಅಂತಂದರೆ ಇದು ಒಂದು ಮೋಟಿವೇಶನಲ್ ವಿಡಿಯೋ ಅಂತಲೇ ತಗೋಬೋದು. ಯಾಕೆ ಅಂತಂದರೆ ಈಗ ನೀವು ಸ್ವಲ್ಪ ಸ್ಟಿಚ್ ಬರ್ತಾ ಇರುತ್ತೆ, ಸ್ವಲ್ಪ ಕಟಿಂಗ್ ಬರ್ತಾ ಇರುತ್ತೆ, ಆದ್ರೂ ಏನೋ ಒಂದು ಭಯ ನಿಮಗೆ, ಸ್ಟಿಚಿಂಗ್ ಮಾಡ್ಬೋದಾ, ಏನು ಮಾಡ್ಬೋದು, ಪರಿಸ್ಥಿತಿ ನಾವು ಮಾಡಬೇಕು ಅನ್ನುವಂಗಿದ್ರೂ ಭಯದಿಂದ ಸುಮಾರು ಜನ ಮಾಡೋದಕ್ಕೆ ಹೋಗಿರೋದಿಲ್ಲ. ಅಂಥದ್ದು ಅಷ್ಟು ಕಲ್ತಿದ್ರೂ ನಾವು ಆರಾಮಾಗಿ ಒಂದು ತಿಂಗಳಿಗೆ 15ರಿಂದ 20 ಸಾವಿರನ ಮನೆಯಿಂದಲೇ ಸಂಪಾದನೆ ಮಾಡ್ಬೋದು. ಅದನ್ನು ಹೇಗೆ ಅಂತಂದರೆ, ಈಗ ನಾನು ಕಟಿಂಗನ್ನು ಮಾಡ್ತಾ ಇರುವಂಥದ್ದು ನೋಡಿ, ಸ್ಲೀವ್ಲೆಸ್. ಇದು ಕಸ್ಟಮರ್ ಕೊಟ್ಟಿರುವಂಥ ಬ್ಲೌಸು ನೋಡಿ. ಇದು ನಾನೇ ಸ್ಟಿಚ್ ಮಾಡಿರುವಂಥದ್ದು. ಇದೆಲ್ಲ ಹೋಗಿದೆ ಬ್ಲೌಸು, ಅದಕ್ಕೆ ಹೊಸ್ದಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಇನ್ನರ್ ವೇರ್ ಆಗಿ ಉಪಯೋಗಿಸ್ಬೋದು. ಈ ಡ್ರೆಸ್ಗೆ, ನೈಟೀಸ್ಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ತುಂಬಾ ನೀಟಾಗಿ ಇರುತ್ತೆ. ಹಾಗಾಗಿ ಈ ರೀತಿ ನೀವು ಆರಾಮಾಗಿ ಒಂದು ಬಿಗಿನರ್ಸ್ ಟೈಲರ್ ಆದ್ರೂ ಈ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಮಾಡ್ಕೋಬೋದು. ಈಗ ನಾನು ಈ ವಿಡಿಯೋದಲ್ಲಿ ನನ್ನ ಮಾತಿನ ಜೊತೆಗೆ ನನ್ನ ವಿಡಿಯೋದಲ್ಲಿ ನೀವು ಕಟಿಂಗನ್ನು ಅಬ್ಸರ್ವ್ ಮಾಡ್ಕೊಂಡ್ರೆ ನೀವು ಸಂಪಾದನೆ ಮಾಡಬಹುದು. 15ರಿಂದ 20 ಸಾವಿರ ಕಂಪಲ್ಸರಿ ಸಂಪಾದನೆ ಮಾಡಲೇಬಹುದು. ಈಗ ಬಟ್ಟೆ ಸ್ಟಿಚ್ಚಿಗಿಂತಲೂ ಆಲ್ಟ್ರೇಷನ್ಗೆ ತುಂಬಾ ಬೇಡಿಕೆ ಇದೆ. ಯಾಕೆ ಅಂದರೆ ಈಗ ನಮಗೆ ಸುಮಾರು ಸತಿ ನಮಗೆ ಆಲ್ಟ್ರೇಷನ್ ಮಾಡೋದಕ್ಕೆ ಟೈಮೇ ಇರೋದಿಲ್ಲ. ನಾನೇ ಎಷ್ಟೊಂದು ಸತಿ ಬೇರೆಯವ್ರ ಕೈಯಲ್ಲಿ ಕೊಟ್ಟು ನಾನು ಆಲ್ಟ್ರೇಷನ್ನ ಮಾಡಿಸಿ ಕೊಟ್ಟಿರುವಂತಿದೆ. ಯಾಕೆ ಅಂದರೆ ನಮಗೆ ಮಾಮೂಲಿಯಾಗಿ ಸ್ಟಿಚ್ ಮಾಡಿಸುವಂಥ ಕಸ್ಟಮರ್ನ ನಾವು ಮಾಡೋದಕ್ಕೆ, ನಮ್ಮ ಕೈಲಿ ಸ್ಟಿಚ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದೆಲ್ಲ ಬಿಸ್ನೆಸ್ ಟ್ರಿಕ್ಸ್ ಆಗಿರುತ್ತೆ. ಈಗ ಅವರೇನಂತಾರೆ, ನಿಮಗೆ ಹೊಸ ಬಟ್ಟೆಯನ್ನು ಕೊಟ್ಟು ನಾವು ಹಳೆ ಬಟ್ಟೆಗೆ ಬೇರೆ ಹತ್ರ ಹೋದರೆ ಅಥವಾ ಆಲ್ಟ್ರೇಷನ್ ಆಗ್ಬೋದು, ಒಂದು ಬ್ಲೌಸ್ ಸ್ಟಿಚಿಂಗ್ ಒಂದು ಟಕ್ಸ್ ಹಿಡಿಯುವಂಥದ್ದಾಗಬಹುದು. ಮತ್ತು ಆಲ್ಟ್ರೇಷನ್ ಅಂದರೆ ಬ್ಲೌಸ್ ಹಳೇದಾಗಿರುತ್ತೆ, ಅದನ್ನು ಒಂದು ಸ್ವಲ್ಪ ದೊಡ್ಡದು ಚಿಕ್ಕದು ಮಾಡಿಕೊಡುವಂಥದ್ದು ಯಾವುದೇ ಆಗಿರಬಹುದು. ಅದಕ್ಕೆ ನಮಗೆ ಅದು ಆ ರೀತಿ ಆಗಿಬಿಡುತ್ತೆ. ಹಂಗಾದಾಗ ಕಸ್ಟಮರ್ನ ಕಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ನಾವು ಮಾಮೂಲಿ ತಗೋಬೇಕಾಗುತ್ತೆ. ಅವ್ರ ಹತ್ರ ಬಟ್ಟೆಯನ್ನು ತಗೊಂಡು ನಾವು ಅದನ್ನು ಬೇರೆಯವ್ರ ಹತ್ರ ಕೊಟ್ಟು ಸ್ಟಿಚ್ ಮಾಡಿಸಿರುವಂಥದ್ದು ತುಂಬಾ ಇದೆ. ಈ ರೀತಿ ನಾವು ಆಲ್ಟ್ರೇಷನ್ನ ಮಾಡಿಕೊಂಡು ಹೋದರೆ ನೋಡಿ, ಆಲ್ಟ್ರೇಷನ್ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಬಿಗಿನರ್ಸ್ ಟೈಲರ್ ಆಗಿದ್ದೀರಾ ಅಂತಂದರೆ ಇದು ನಿಮಗೆ ತುಂಬಾ ಬೆನಿಫಿಟ್ಟು. ನೀವು ಹೇಳ್ಬೋದು ಬ್ಲೌಸ್ಗಳು ನಮಗೆ ಬರಲ್ಲ ಅಂಥೇಳಿ. ನೀವು ಒಂದು ಪಕ್ಕದಲ್ಲಿರುವಂಥ ಟೈಲರ್, ಈಗ ಜಾಸ್ತಿ ಬಟ್ಟೆ ಸ್ಟಿಚ್ ಮಾಡ್ತಾ ಇರುವಂಥ ಟೈಲರನ್ನು ಪರಿಚಯ ಮಾಡಿಕೊಂಡ್ರೆ, ಈಗ ನಾನೇ ಎಷ್ಟೊಂದು ಸತಿ ಪಕ್ಕದಲ್ಲಿ ನಮಗೆ ಅವರು ಒಂದಷ್ಟು ಇನ್ನೂ ಕಲಿತಾ ಇರುವಂಥ ಟೈಲರ್ ಆಗಿರೋದ್ರಿಂದ ಅಂಥವ್ರ ಹತ್ರ ಅವರು ಫ್ರೀಯಾಗಿರ್ತಾರೆ ನೋಡಿ. ಹಾಗಾಗಿ ನಮ್ಮ ಕೆಲಸಗಳು ಈ ರೀತಿ ಬ್ಯುಸಿ ಇದ್ದಾಗ ಆ ಕೆಲಸಗಳನ್ನು ಅವ್ರ ಹತ್ರ ಮಾಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಕೆಲಸಗಳು ಸಿಗ್ತವೆ. ನೀವು ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಕೆಲಸಗಳು ಸಿಗ್ತವೆ. ಆದಷ್ಟು ನಾವೆಲ್ಲನೂ ಚೆನ್ನಾಗಿ ಕಲಿಯೋವರೆಗೂ ನಾವು ಸ್ಟಿಚಿಂಗನ್ನು ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನೋದನ್ನು ಅಂದ್ಕೋಬಾರ್ದು. ನೀವು ಯಾವುದಾದ್ರೂ ಕೆಲಸ ಆಗಲಿ ನಮಗೊಂದು ಅನುಭವ ಆಗ್ತಾ ಇರುತ್ತೆ. ನಾನು ಆರಿ ವರ್ಕ್ ಹೇಳ್ಕೊಡುವಾಗ ಹೇಳಿದೆ, ಆದಷ್ಟು ನೀವು ಪ್ರಾಕ್ಟೀಸನ್ನು ಮಾಡ್ತಾ ನಿಮಗೆ ಅದು ಪರ್ಫೆಕ್ಷನ್ ಅನ್ನೋದು ಬರುವಂಥದ್ದು ಅಂತ. ಅದೇ ರೀತಿಯೇ ಯಾವುದೇ ಕೆಲಸ ಆದ್ರೂ ನಮಗೆ ಅನುಭವ ಜಾಸ್ತಿ ಬೇಕಾಗತ್ತೆ. ಅನುಭವ ಆಗ್ತಾ ಅದರಲ್ಲೊಂದು ಕ್ಲಾರಿಟಿ ಬರ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ, ಒಂದು ಏಜು ಅನ್ನೋದನ್ನು ತಲುಪುವಾಗ ನಮಗೆಲ್ಲ ಅನುಭವಗಳಿಂದನೇ ಅರ್ಧ ಪಾಠನ ನಾವು ಕಲ್ತಿರ್ತೀವಿ. ಅದೇ ರೀತಿ ಯಾವುದಕ್ಕೆ ಆದ್ರೂ ಅಷ್ಟೇ ಅನುಭವ ಬೇಕು ಮತ್ತು ಪ್ರಾಕ್ಟೀಸ್ ಬೇಕು. ಹಾಗಾಗಿ ನೀವು ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊತಾ ಹೋದರೆ ಆರಾಮಾಗಿ ನೀವು ಸ್ಟಿಚಿಂಗನ್ನು ಮಾಡ್ಕೋಬೋದು. ಆಗ ಇನ್ನೊಂದು ಬೆನಿಫಿಟ್ ಏನಂತಂದರೆ, ನೀವೊಂದು ಆಲ್ಟ್ರೇಷನಿಂದ ಜನಪರಿಚಯ ಆಗಿದ್ದೀರಾ, ನಿಮಗೆ ಈಗ ಆಲ್ಟ್ರೇಷನ್ ಮಾಡ್ತಿದ್ದೀರಾ ಅಂತಂದರೆ ಒಂದಷ್ಟು ಪರಿಚಯ ಆಗಿರ್ತಾರೆ. ನಿಮ್ಮ ಸ್ಟಿಚಿಂಗ್ ಸ್ಟೈಲ್ ಇರಬಹುದು. ನೀವು ಬಿಗಿನರ್ಸ್ ಅಂದಾಕ್ಷಣ ಚೆನ್ನಾಗಿ ಹೊಲಿದೇ ಇಲ್ಲ ಅಂತಲ್ಲ, ಸುಮಾರು ಜನ ಎಕ್ಸ್ಪೀರಿಯನ್ಸ್ಗಳಿಗಿಂತಲೂ ಚೆನ್ನಾಗಿ ಒಂದು ಚೂಟಿ ಅಂತಾರೆ ನೋಡಿ, ಜಾಸ್ತಿ ಕೆಲವರು ಸ್ವಲ್ಪ ಇಲ್ಲಿ ನೋಡೋದನ್ನು ಇಲ್ಲಿ ಕಲ್ತ್ಕೊತಾರೆ. ಅಂಥವ್ರಿಗೆ ಏನಾಗುತ್ತೆ, ಆರಾಮಾಗಿ ಜನ ಪರಿಚಯ ಆದಂಗೆಲ್ಲ ನಮಗೆ ಅದು ಈಗ ಸ್ಟಿಚಿಂಗ್ ಮಾಡಿರುವಂಥದ್ದನ್ನು ನೋಡಿರ್ತಾರೆ ನೋಡಿ. ಹಂಗಾಗಿ ಆವಾಗ
ಆವಾಗ ನೀವು ತಗೊಳ್ಳುವಂಥ ಚಾರ್ಜ್ ಆಗ್ಬೋದು. ಈಗ ನೀವು ಬಿಗಿನರ್ಸ್ ಆದರೆ ಸ್ವಲ್ಪ ಚಾರ್ಜ್ ಕಡಿಮೆ ಮಾಡ್ಕೊಳ್ಳುವಂತಿರ್ಬೋದು. ನೀವು ಮಾತಾಡುವಂಥ ರೀತಿ ಆಗಿರಬಹುದು, ಎಲ್ಲ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಅಂಥ ಟೈಮಲ್ಲಿ ಜನಪರಿಚಯ ಆಯಿತು ಅಂತ ಇಟ್ಕೊಳ್ಳಿ, ನಿಮಗೆ ಪ್ರಾಕ್ಟೀಸ್ ಆಗ್ತಾ 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 ನೀವು ಸ್ಟಿಚಿಂಗ್ ಮಾಡೋದಕ್ಕೆ ಈಗಾಗಲೇ ಶುರು ಮಾಡಿರೋದ್ರಿಂದ ಈ ಬ್ಲೌಸ್ ಈಗ ಇದು ನಾನೇನು ಕಟಿಂಗ್ ಮಾಡ್ತಿದ್ದೀನ, ಇದು ಒಂದು ಸ್ಲೀವ್ ಲೆಸ್ ಆಗಿರುತ್ತೆ. ಸ್ಲೀವ್ ಒಂದು ಸೇರಿಸಿಲ್ಲ ಬಿಟ್ಟರೆ ಫುಲ್ಲು ನಮಗೆ ಬ್ಲೌಸ್ ಫುಲ್ ಬ್ಲೌಸ್ ಸ್ಟಿಚಿಂಗೇ ಇದು, ಸ್ಲೀವ್ಸ್ ಒಂದು ಸೇರಿಸೋದಿಲ್ಲ. ಹಾಗಾಗಿ ನಿಮಗೆ ಸ್ಟಿಚಿಂಗ್ ಮಾಡ್ತಾ 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 ಈಗ ಒಂದು ಚೂಡಿದಾರ್ ಟಾಪು ಸ್ಲೀವ್ಸ್ ಆಗಿರ್ಬೋದು, ಇವೆಲ್ಲನೂ ನೀವು ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮಗೆ ಪರ್ಫೆಕ್ಷನ್ ಅನ್ನೋದು ಬಂದ್ಬಿಡುತ್ತೆ. ಆಗ ನಿಮಗೆ ಏನೂ ಇಲ್ಲದಂತೆ ನೀವು ಚೆನ್ನಾಗಿ ಕಲಿತು ನೀವು ಶುರು ಮಾಡೋದಕ್ಕಿಂತ ಈ ರೀತಿ ಆಲ್ಟ್ರೇಷನಿಂದನೇ ಫಸ್ಟ್ ಶುರು ಮಾಡಿಕೊಂಡು ಅಷ್ಟೊತ್ತಿಗೆ ನಿಮಗೆ ಒಂದಷ್ಟು ಜನ ಪರಿಚಯ ಆಗಿರ್ತಾರೆ. ಒಬ್ಬರಿಂದ ಒಬ್ಬರಿಗೆ ಇದು ಪ್ರಚಾರ ಆಗುವಂಥದ್ದು. ಪ್ರಾಕ್ಟೀಸ್ ಎಷ್ಟು ಮುಖ್ಯನೋ ಇದು ಸ್ಟಿಚಿಂಗ್ ಮಾಡ್ತಾರೆ ಅನ್ನುವಂಥದ್ದು ಪ್ರಚಾರ, ಅಡ್ವರ್ಟೈಸ್ಮೆಂಟ್ ಇರ್ತವೆ ನೋಡಿ, ಅದು ಬಹಳ ಮುಖ್ಯ ಆಗುತ್ತೆ. ಇದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹೇಗೆ ಮಾಡೋದು ಅಂದರೆ, ಈಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ಇದಾಗಿದೆ. ಈಗ ನಾವು ಒಂದು ವಾಟ್ಸಪ್ ಗ್ರೂಪಲ್ಲಿ ಎಲ್ಲರೂ ಇರ್ತೀರ, ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಸ್ಟಿಚ್ ಮಾಡಿರುವಂಥದ್ದಾಗ್ಬೋದು, ಒಂದು ಆಲ್ಟ್ರೇಷನ್ ಮಾಡಿರುವಂಥದ್ದಾಗ್ಬೋದು, ಅದನ್ನು ನೀವು ಮಾಡಿದಾಗ ಒಂದು ಫೋಟೋ ತೆಗೆದು ಹಾಕುವಂಥದ್ದು, ಒಂದು ಸಣ್ಣ ವೀಡಿಯೋ ಮಾಡಿ ಹಾಕುವಂಥದ್ದು ಎಲ್ಲ ಮಾಡ್ಕೊಂಡು ಬಂದರೆ ಏನೇನೋ ಆಗ್ತಾ ಇರ್ತೀರ ವಾಟ್ಸಪ್ಪಲ್ಲಿ. ನಮ್ಗೆ ಉಪಯೋಗ ಆಗುವಂಥದ್ದನ್ನು ಮಾಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತಲ್ವ. ಆ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ನಾನೇನು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಿ, ನೀವು ನಾರ್ಮಲ್ಲಾಗಿ ಯಾವುದೇ ಒಂದು ಹಳ್ಳಿಯಲ್ಲಿದ್ರೂ ಅಷ್ಟೇ, ಇದಕ್ಕೆ ಈಗ ನೀವು ಮಿನಿಮಮ್ ಒಂದು 100 ರೂಪಾಯಿ ತಗೋತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ತಗೊತಾರೆ ಪಕ್ಕದಲ್ಲಿ ಅಂತಂದರೆ ನೀವು ಒಂದು 10 ರೂಪಾಯಿ ಕಡಿಮೆ ತಗೊಂಡ್ರು ಬೇಡ, ಒಂದು 20 ರೂಪಾಯಿ ಕಡಿಮೆ ಬಿಟ್ಟರು 80 ರೂಪಾಯಿಗೆ ನೀವು ಇದನ್ನಷ್ಟು, ಯಾಕೆಂದರೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಲ್ಲ, ಅದಕ್ಕೋಸ್ಕರ ಒಂದು 80 ರೂಪಾಯಿಗೆ 75 ರೂಪಾಯಿಂದ 80 ರೂಪಾಯಿಗೆ ನೀವು ಸ್ಟಿಚ್ ಮಾಡಿಕೊಟ್ರೆ ನಿಮಗೇನು ಲಾಸ್ ಇಲ್ಲ. ನಾವಿಲ್ಲಿ ಖರ್ಚು ಮಾಡುವಂಥದ್ದು ಏನು, ಒಂದು 5 ರೂಪಾಯಿ ದಾರನೇ ಯೂಸ್ ಮಾಡ್ಬೋದು. ಆ ದಾರದಲ್ಲಿ ನಾವು 3 ಬ್ಲೌಸನ್ನು ಹೊಲಿಬೋದು, 3ರಿಂದ 4 ಬ್ಲೌಸನ್ನು ಹೊಲಿಬೋದು. ನೀವು ಬಿಗಿನರ್ಸ್ ಆಗಿರೋದ್ರಿಂದ ನಾವು ಬಿಗಿನರ್ಸ್ ಆಗಿದ್ದಾಗ ಒಂದು ದಾರದಲ್ಲಿ ಒಂದೇ ಬ್ಲೌಸ್ ಹೊಲಿಯುವಂಥದ್ದು ಇದೆ. ಯಾಕೆಂದರೆ ಬಿಚ್ಚೋದು ಹೊಲಿಯೋದು ತಪ್ಪು ಮಾಡುವಂಥದ್ದು, ಪುನಃ ಅದನ್ನು ಬಿಚ್ಚುವಂಥದ್ದು ಎಲ್ಲ ನಾವು ಮಾಡಿದ್ದೀವಿ. ಒಂದಷ್ಟು ಪ್ರಾಕ್ಟೀಸ್ ಆಗೋವರೆಗೂ ಇದೆಲ್ಲರಿಗೂ ಕಾಮನ್ ಆಗಿರುತ್ತೆ. ಹಾಗಾಗಿ ನಾವು ಇಷ್ಟಕ್ಕೆ ಸೀಮಿತ ಆಗಿ ನಾವು ಬರಲ್ಲ, ನಾವು ಒಂದೇ ಸತಿಗೆ ನಮಗೆ ನಾವೇ ನಿರಾಸೆ ಆಗಿಬಿಟ್ಟು ನಮ್ಮ ಕೈಲಿ ಆಗೋದಿಲ್ಲ ಅಂತ ಬಿಟ್ಬಿಟ್ರೆ ಯಾವುದೇ ಕೆಲಸನೂ ಅದು ಅಷ್ಟೇ ಮಾಡ್ತಾ 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 ಅದು ದೇವರು ಪ್ರತಿಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಯಾವುದೇ ಕೆಲಸನೂ ಸ್ವಲ್ಪ ಬರುತ್ತೆ, ನಾವು ಚೂರು ಬರುತ್ತೆ ನಮಗೆ. ಬರೀ ಸ್ಟಿಚಿಂಗು ನಿಮಗೆ ಕಟಿಂಗ್ ಬರೋದೇ ಇಲ್ಲ ಅಂದ್ಕೊಳ್ಳಿ, ಆಯಿತು ಕಟಿಂಗೇ ಬರಲ್ಲ ನಿಮಗೆ ಅಂತಂದ್ರೂ ಸ್ಟಿಚಿಂಗ್ ಅಷ್ಟೇ. ನಮಗೆ ಮಿಷಿನ್ ಪೆಟಲ್ ಕಂಟ್ರೋಲ್ ಇದೆ ಅನ್ನುವಂಥವ್ರು ಕೂಡ ಸಂಪಾದನೆ ಮಾಡ್ಬೋದು. ನಾನು ಈಗಾಗಲೇ ಹೇಳ್ದಂಗೆ ಆಲ್ಟ್ರೇಷನ್ ತುಂಬಾ ಇದೆ. ಒಂದು ದಿಮ್ಮನ ಕವರನ್ನು ರೆಡಿ ಮಾಡುವಂಥದ್ದಾಗ್ಬೋದು, ಬೆಡ್ಶೀಟನ್ನು ಸ್ಟಿಚ್ ಮಾಡುವಂಥದ್ದಾಗ್ಬೋದು, ಸೀರೆ ಅಂಚು ಫಾಲ್ ಹಾಕುವಂಥದ್ದಾಗಬಹುದು. ಫಾಲ್ ಹಾಕೋದಕ್ಕೇನು ನಾವು ಟೈಲರಿಂಗ್ ಕಲಿಬೇಕು ಅಂತಲೇ ಏನಿಲ್ಲ. ಈಗ ಎಷ್ಟೊಂದು ವೀಡಿಯೋಸ್ಗಳೆಲ್ಲ ಇದೆ. ಈಗ ನಿಮಗೆ ಯಾವ ಥರ ಕಟಿಂಗ್ ಬೇಕು ಮತ್ತು ಯಾವ ಥರ ಸ್ಟಿಚಿಂಗ್ ಬೇಕು ಅಂತ ಕೇಳಿದ್ರೇ ನಾವು ಹೇಳ್ಕೊಡುವಂಥದ್ದು ರೆಡಿ ಇರೋದ್ರಿಂದ ನಿಮ್ಗೆ ಯಾವುದೇ ಕಷ್ಟನೇ ಆಗೋದಿಲ್ಲ. ಈಗ ಒಂದು ಸ್ಲೀವ್ಸನ್ನು ಸೇರಿಸುವಂಥದ್ದಕ್ಕೆ, ಈಗ ಮಿನಿಮಮ್ ಸ್ಲೀವ್ಸ್ ಸೇರಿಸ್ಕೊಡೋದಕ್ಕೆ ಒಂದು 50 ರೂಪೀಸನ್ನು ಚಾರ್ಜ್ ಮಾಡ್ತೀವಿ ಅನ್ನೋದಾದರೆ ಯಾಕೆ ಈ ಕೆಲಸನ ನೀವು ಮಾಡಬಾರ್ದು? ಇದು ಒಂಥರ ಬೂಸ್ಟ್ ಇದ್ದಂಗೆ. ಈಗ ನಾವು ಅಲ್ಲಲ್ಲೇ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಏನೋ ಒಂದು ಅಂಜಿಕೆಯಿಂದ ಇದು ಹಿಂಸರಿಯೋದು ಕಾಮನ್ನು. ಹಾಗಾಗಿ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಿದ್ದೀನಿ. ಈ ವಿಡಿಯೋದಿಂದ ಒಂದಷ್ಟು ಜನ, ಅದರಲ್ಲೂ ಹೆಣ್ಮಕ್ಳಿಗೆ ಎಲ್ಪ್ ಆಯಿತು. ನಾವು ಇದರಿಂದ ನಾವು ಕಲ್ತ್ವಿ, ನಾವು ದುಡಿತಿದ್ದೀವಿ. ಏನು ದೊಡ್ಡದಾಗಿ ದುಡಿದೇ ಇದ್ರೂ ನಮ್ಮ ಖರ್ಚನ್ನು ಮೇಂಟೈನ್ ಮಾಡುವಷ್ಟನ್ನಾದ್ರೂ ನಾವು ದುಡಿತೀವಿ. ನಾನು ನನ್ನ ಅನುಭವದಲ್ಲಿ ಹೇಳೋದಾದರೆ, ನಾವು ಬರೀ ನಮ್ಮ ಖರ್ಚನ್ನು ಮೇಂಟೈನ್ ಮಾಡ್ಕೊಳ್ಳೋದಲ್ಲ, ನಾವು ಮನೆಯನ್ನು ನಡೆಸ್ಬೋದು. ಅಷ್ಟನ್ನು ನಾವು ಈ ಕೆಲಸದಿಂದ ನಾವು ಸಂಪಾದನೆ ಮಾಡ್ಬೋದು. ನಾನು ಯಾವುದೇ ಶಾಪ್ ಇಟ್ಕೊಂಡಿಲ್ಲ, ಇಲ್ಲಾಂದರೆ ದೊಡ್ಡ ದೊಡ್ಡ ಮಿಷಿನ್ಗಳನ್ನು ಇಟ್ಕೊಂಡಿಲ್ಲ. ನೀವು ನೋಡಿರ್ತೀರ, ನನ್ನ ಒಂದೇ ಮಿಷನನ್ನು ಇಟ್ಕೊಂಡಿರೋದು. ಹಾಗೆ ನಾನು ಎಷ್ಟೊಂದು ಇವತ್ತು ನಾನು ಸ್ಟಿಚಿಂಗನ್ನು ಶುರು ಮಾಡಿ 20 ವರ್ಷ ಆಗಿದೆ. ನಮ್ಗೆ ಹಳೆ ಮನೆಯಲ್ಲಿ ಜಾಗ ಕಡಿಮೆ ಇದ್ದದ್ರಿಂದ ನಾನು ಬೇರೆ ಮಿಷಿನ್ಗಳಿಗೆ ಇದು ಮಾಡೋದಕ್ಕೆ ಆಗಿಲ್ಲ. ಈಗ ನನಗೆ ಮಿಷಿನು ಸಾಕಾಗಿದೆ. ಯಾಕೆಂದರೆ ದಿನ ನನಗೆ
ಇಷ್ಟು ನನಗೆ ಸಂಪಾದನೆ ನನಗೆ ಸಾಕಾಗಿದೆ. ಆರಿ ವರ್ಕ್ ಎಲ್ಲ ಮಾಡೋದ್ರಿಂದ ನಾನು ಬೇರೆ ಜಾಸ್ತಿ ಮಿಷಿನ್ಗಳಿಗೆಲ್ಲ ಬಂಡವಾಳ ಹಾಕೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ಟೈಮೇ ಸಾಕಾಗಲ್ಲ. ನಾನು ಆರಿ ವರ್ಕ್ ಮಾಡೋದು ನನ್ನ ಮಿಷಿನ್ ತುಂಬಾ ಕಂಡೀಷನಲ್ಲಿದೆ. ಹಾಗಾಗಿ ನಾನು ಅದೇ ಮಿಷಿನಿಂದ, ಯಾಕೆ ಅಂದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಇದನ್ನೆಲ್ಲ ಹಂಚ್ಕೋತೀನಿ. ಆ ಮಿಷಿನ್ ಎಷ್ಟೆಲ್ಲ ಎಲ್ಪ್ ಮಾಡಿದೆ ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾಗಿ ಇದಿಷ್ಟನ್ನು ನೀವು ಕಲ್ತ್ಕೊಂಡ್ರೆ ಆಲ್ಟ್ರೇಷನಿಂದನೇ ನಾವು ಸಂಪಾದನೆ ಮಾಡ್ಬೋದು ಅನ್ನೋವಂಥದ್ದು ನಾನು ಸ್ಟಾರ್ಟಿಂಗಲ್ಲೇ ಅದೇ ರೀತಿಯಿಂದ ಶುರು ಮಾಡಿಕೊಂಡು ಈಗ ಬೇರೆ ಊರಿಂದ ಅವರವರ ನೆಂಟರು ಊರಿಂದೆಲ್ಲ ಬಟ್ಟೆಗಳು ಬರುವಂಥದ್ದು ಈಗ ನನಗೆ ಸ್ಟಿಚ್ ಮಾಡೋದಕ್ಕೆ ಹಿಂಸೆ ಅನಿಸುತ್ತೆ. ಯಾಕೆಂದರೆ ಆರಿ ವರ್ಕು ಅದು ಇದು ಎಲ್ಲ ಸ್ಯಾರಿ ಕುಚ್ಚಾಕೋದು ಪ್ರತಿಯೊಂದನ್ನು ನಾನು ಒಬ್ಬಳೇ ಮಾಡೋದ್ರಿಂದ ನನಗೆ ಹೆವಿನೇ ಅನಿಸುತ್ತೆ ಕೆಲಸ. ಹಾಗಾಗಿ ಮಾಡ್ತಾ ಕೆಲಸ ಎಲ್ಲರಿಗೂ ಇಂಪ್ರೂವ್ಮೆಂಟ್, ನಿಮ್ಮ ಕೆಲಸದಲ್ಲಿ ಪರ್ಫೆಕ್ಷನ್ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಒಂದು ಸುಮ್ಮನೆ ನೋಡಿ ಬಿಟ್ಬಿಡೋದು ಬಿಟ್ಟು ಒಂದಷ್ಟು ಹೆಣ್ಮಕ್ಳು ಮನ್ಸಿಗೆ ತಗೊಂಡು ನಾವು ಮಾಡೇ ಮಾಡ್ತೀವಿ ಇವತ್ತಿನಿಂದ ಅನ್ನೋದನ್ನು ಟ್ರೈ ಮಾಡಿ. ಖಂಡಿತ ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಾನು ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಾನು ಪ್ರತಿದಿನ ಆರಿ ವರ್ಕನ್ನೇ ತೋರಿಸ್ತಿದ್ನಲ್ವ, ಅದಕ್ಕೋಸ್ಕರ ಒಂದು ದಿನ ಬ್ರೇಕನ್ನು ಕೊಟ್ಟು ನಾನು ಟೈಲರಿಂಗಲ್ಲಿ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಯಿತು, ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಿದ್ರೆ ಈಗ ಈ ವಿಡಿಯೋನ ಮುಗಿಸೋಣ ಅಲ್ವಾ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.